Hello, this is Snow. This is the first snow of 2020-25, the first snow. ಸೊ ನಾನು ಎದ್ದ ತಕ್ಷಣ ಮಾರ್ನಿಂಗ್ ಚರ್ಚ್ಗೆ ಅಂತ ಹೊರಟಿದ್ದೆ. ಸೊ ಆ ಟೈಮ್ನಲ್ಲಿ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ಸೊ ಕ್ಲಿಯರಾಗಿ ಹೇಳ್ತೀನಿ. ಒಂದೇದು ಸಿಮ್ ನೆಟ್ವರ್ಕ್ ಇಂಡಿಯಾದಿಂದ ಬರ್ತಿರೋ ಸ್ಟೂಡೆಂಟ್ಸ್ಗೆ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಸಿಮ್ ಇದ್ದರೂ ಏರ್ಟೆಲ್ಗೆ ಪೋರ್ಟ್ ಮಾಡಿಸ್ಕೊಳ್ಳಿ. ಆನಂತರ ಏರ್ಟೆಲ್ಗೆ ಪೋರ್ಟ್ ಮಾಡಿಸಾದ ತಕ್ಷಣ ನೀವು ಜಸ್ಟ್ ನಾರ್ಮಲ್ ರೀಚಾರ್ಜ್ ಮಾಡಿದರೆ ಸಾಕು. ಇಲ್ಲೆಲ್ಲ ನಿಮಗೆ OTP ಈ ಥರ ಎಲ್ಲ ಬರುತ್ತೆ. ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದ ತಕ್ಷಣ ಮಾಡ್ಕೊಳ್ಬೇಕಾಗಿರೋ ಅಕೌಂಟು ಬ್ಯಾಂಕ್ ಅಕೌಂಟ್ಸ್ ಯಾವುದು ಅಂತಂದರೆ ಯೂನಿಕ್ರೆಡಿಟೇ ಮಾಡ್ಕೊಳ್ಳಿ. ಇದು ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂದರೆ 1 ಇಯರ್ವರೆಗೂ ನಿಮಗೆ ಈ 2000 ಮಂತ್ಲಿ ಅಂತ ಮಂತ್ಲಿನೂ 1 ಇಯರ್ವರೆಗೂ ಬರುತ್ತೆ. ಅದಾದ ನಂತರ ಬರಲ್ಲ. ಅದಾದ ನಂತರ ಇಲ್ಲಿ ಬಂದ ತಕ್ಷಣ ಯಾವ ಸಿಮ್ ತೊಗೋಬೇಕು ಅಂತ ನಿಮಗೆಲ್ಲ ಕ್ವಶನ್ಸ್ ಇರುತ್ತೆ. ನನ್ನ ಪ್ರಕಾರ ನಾನು ರೆಕಮೆಂಡ್ ಮಾಡೋದು ಟೆಲಿಕಾಮ್ ಅಂತ ನಾನು ಹೇಳ್ತೀನಿ. ಸೊ ಟೆಲಿಕಾಮ್ ಇಸ್ ದ ಬೆಸ್ಟ್ ಸಿಮ್ ದಟ್ ಇಸ್ ಕರೆಂಟ್ಲಿ ಐ ಆಮ್ ಯೂಸಿಂಗ್ ದಟ್ ಒನ್. ಸೊ 4K ಈ ಥರ ಎಲ್ಲ ಸಿಗುತ್ತೆ ನಿಮಗೆ. ಬಟ್ ಆಯಾ ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ಫ್ರೀಕ್ವೆನ್ಸಿ ಎಷ್ಟು ಇಂಟರ್ನೆಟ್ ಜಗ್ಗುತ್ತೆ ಅಂತ. ಆನಂತರ ನಿಮಗೆ ಸಿಮ್ ಕಾರ್ಡ್ ರೀಚಾರ್ಜು 15 ಯೂರೋ ಮಂತ್ಲಿ ಇರುತ್ತೆ, ಅನ್ಲಿಮಿಟೆಡ್ ಇಂಟರ್ನೆಟ್ ಇನ್ ಟೆಲಿಕಾಮ್ ಐ ಆಮ್ ಸೇಯಿಂಗ್. ಇದಾದ ನಂತರ ನೀವು ಇಂಡಿಯಾದಿಂದ ಬರಬೇಕಾದ್ರೆ ಎಷ್ಟು ಅಮೌಂಟ್ ತರಬೇಕು ಅಂತಲೂ ಕೇಳ್ತಿದ್ರಿ. ಸೊ ಅವ್ರಿಗೆ ನಾನು ಹೇಳ್ತೀನಿ 25,000 ನೀವು ಅಲ್ಲಿಂದ ಕರೆನ್ಸಿ ಕರೆನ್ಸಿಗೆ 250 ಯೂರೋ ತೊಗೊಂಡು ಬಂದರೆ ಸಾಕು. ಏನಕ್ಕೆ ಅಂತಂದರೆ ನೀವು ಆಲ್ರೆಡಿ ಇನ್ಸ್ಟ್ರೂಮೆಂಟ್ಸು ಈ ಥರ ಎಲ್ಲ ನೀವು ಇಂಡಿಯಾದಿಂದ ತಂದಿರ್ತೀರಲ್ವ. ಸೊ ನಿಮಗೆ ಏನು ಯೂಸ್ ಇರೋಲ್ಲ ಅಷ್ಟು ತೊಗೊಂಡು ಅಮೌಂಟು. ಸೊ ಇಲ್ಲಿ ಬಂದ ತಕ್ಷಣ ನಿಮಗೆ ಗ್ರಾಸರಿಗೆ ಮಂತ್ಲಿ ಆದರೆ ಸಾಕು. ಸೊ ಮಂತ್ಲಿ 200 ಯೂರೋ ಒಳಗಡೆ ಎಲ್ಲನೂ ಮುಗ್ದೋಗ್ಬಿಡುತ್ತೆ. ಸೊ ಅದಾದ ನಂತರ ನಿಮಗೆ ನೆಕ್ಸ್ಟು ಸ್ಯಾಲ್ರಿ ಬಂದೇ ಬರುತ್ತೆ. ಸೊ ಏನೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಅದಾದ ನಂತರ ಮತ್ತೇನು ಟ್ರಾನ್ಸಾಕ್ಷನ್ ನಿಮಗೆ ಇಲ್ಲಿ ಕೆಲಸ ಮಾಡಿದ ತಕ್ಷಣ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತಲ್ವಾ. ಸೊ ಕ್ರೆಡಿಟ್ ಆದ ತಕ್ಷಣ ನೀವು ಯಾವ ರೀತಿಯಾಗಿ ಇಂಡಿಯಾಗೆ ಕಳಿಸ್ಬೇಕು ಅಂತ ಇದ್ದೀರಲ್ವಾ. ವೆನೆವರ್ ಐ ಫೀಲ್ ಸ್ನೋ ಲೈಕ್ ದಿಸ್. ಸ್ಯಾಲ್ರಿ ಕ್ರೆಡಿಟ್ ಆದ ತಕ್ಷಣ ಇಂಡಿಯಾ ಕಳಿಸ್ಬೇಕಂತಿದ್ರೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ವಾಯ್ಸ್ ಅಪ್ಲಿಕೇಶನ್ 110% ಸೇಫ್ ಆಗಿದೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಇದು ಈಸಿಯಾಗಿ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಆಗುತ್ತೆ. ನಾನು ಕೂತ್ಕೊಂಡಿರೋ ಸೀಟು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಬ್ರೋ. ನನಗೆ ಹಿಂದ್ಗಡೆ ಎಲ್ಲ ಚುಸ್ತಿದೆ. ಸೊ ನಿಮಗೆ ವಾಯ್ಸ್ ಅಪ್ಲಿಕೇಶನ್ ಈಸಿಯಾಗಿ ಸಿಕ್ಬಿಡುತ್ತೆ. ಮೇ ಬಿ ಸೊ ನಿಮಗೆ ವಾಯ್ಸ್ ಅಪ್ಲಿಕೇಶನ್ ಎಲ್ಲ ನಿಮಗೆ ಪ್ಲೇಸ್ಟೋರಲ್ಲಿ ಸಿಕ್ಬಿಡುತ್ತೆ. ಅದರಲ್ಲಿ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ. ಇಲ್ಲಿಂದ ನೀವು ಅಕೌಂಟ್ ಇಂಡಿಯಾಗೆ ಈ ವಾಯ್ಸ್ ಅಪ್ಲಿಕೇಶನಲ್ಲಿ ಚೇಂಜ್ ಮಾಡ್ಕೋಬೋದು. ಆ ಟೈಮಿಗೆ ಯಾವ ಕರೆನ್ಸಿ ರೇಟ್ ಇರುತ್ತೆ ಅದ್ರ ಪ್ರಕಾರ ಕರೆನ್ಸಿ ಎಕ್ಸ್ಚೇಂಜ್ ಆಗುತ್ತೆ. ನೇರವಾಗಿ ನೀವು ಬ್ಯಾಂಕ್ ಅಕೌಂಟ್ಸ್ಗೆ ಹೋಗುತ್ತೆ. ಇದನ್ನು ಬಿಟ್ಟು ಟ್ಯಾಕ್ಸ್ ಫ್ರೀ ಅಪ್ಲಿಕೇಶನ್ ನಿಮ್ಗೆ ಏನಾದರೂ ಬೇಕಂದರೆ ಸ್ಕ್ರಿಲ್, ಲೆಂಫಿ, ಅದಾದ ನಂತರ ರೆಮಿಟ್ಲಿ ಈ ಥರ ಅಪ್ಲಿಕೇಶನ್ ಇದ್ದಾವೆ. ಫ್ರೀಯಾಗಿ ಮಾಡುತ್ತೆ ಟ್ರಾನ್ಸಾಕ್ಷನು. ಬಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು ಅಂತಂದರೆ ಅದರಲ್ಲಿ ಟ್ಯಾಕ್ಸ್ ಕಟ್ಟಾಗಲ್ಲ. ಬಟ್ ಸೇಫ್ ಅಂತ ನನಗೆ ಗೊತ್ತಿಲ್ಲ. ಬಟ್ ವಾಯ್ಸಲ್ಲಿ ನಿಮಗೆ ಏನಿಲ್ಲ ಅಂದರೂ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೆ ಒಂದು 500 to 600 ರುಪೀಸ್ ನಿಮಗೆ ಖರ್ಚಾಗುತ್ತೆ. ಟ್ಯಾಕ್ಸ್ ಇದು ಕಟ್ಟಾಗೋದು. ಇಲ್ಲಿಂದ ನೀವು ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಾದ ತಕ್ಷಣ ಅವರು ಟ್ರಾನ್ಸ್ಫರ್ ಮಾಡೋಕ್ಕೆ ಫೀಸು 600 to 700 ರುಪೀಸ್ ತೊಗೋತಾರೆ. ಪರವಾಗಿಲ್ಲ. ಏನಕ್ಕೆ ಅಂದರೆ ಸ್ಯಾಲ್ರಿ 1 ತಿಂಗಳಿಗೆ ಒಂದು ಸತಿ ಆಗುತ್ತೆ, ನೀವು ಒಂದೇ ಸತಿ ಮಾಡ್ತೀರಾ, 600 ಹೋಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ವಯಸ್ಸಲ್ಲಿ ಮಾಡಿದರೆ ಬೆಟ್ರ್ ಅಂದ್ಕೊತೀನಿ. ಅನಂತರ NRI ಅಕೌಂಟ್ ಬಗ್ಗೆ ಒಂದಿಷ್ಟು ಜನ ಕೇಳ್ತಾ ಇದ್ವಿ. ಸೊ NRI ಅಕೌಂಟ್ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ NRI ಅಕೌಂಟ್ ರಿಯಲಿ ನೀವು ಮಾಡ್ಕೊಂಬಂದರೆ ಬೆಟ್ರ್ ಅನ್ಕೋತೀನಿ. ಏನಕ್ಕೆ ಅಂತಂದರೆ NRI ಅಕೌಂಟ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಟು ಇಲ್ಲಿಂದ ಅಲ್ಲಿಗೆ ಹಾಕ್ತಿರಲ್ವಾ ಅಮೌಂಟು, ಅದು ನಿಮಗೆ ಸೇಫಾಗಿ ಇರುತ್ತೆ. ಆಮೇಲೆ ನಿಮಗೆ ಚಾರ್ಜಸ್ ಜಾಸ್ತಿ ಕಟ್ಟಾಗಲ್ಲ, ಟ್ಯಾಕ್ಸ್ ಸರಿ ಈ ಥರ ಎಲ್ಲ. ಆಮೇಲೆ ನಿಮಗೆ ಇನ್ನೊಂದು ಪ್ಲಸ್ ಬೆನಿಫಿಟ್ಸ್, ನೀವು ಅಮೌಂಟಲ್ಲಿ ಎಷ್ಟು NRI ಅಕೌಂಟಲ್ಲಿ ಇಡ್ತೀರಾ ಅದು ನಿಮಗೆ ಟ್ಯಾಕ್ಸ್ ಅದ್ರದ್ದು ನಿಮಗೆ ಬಡ್ಡಿ ಬರುತ್ತೆ, ಇಂಟ್ರೆಸ್ಟ್ ಎಲ್ಲ ಬೀಳುತ್ತೆ ಅದಕ್ಕೆ. ಸೊ ಅದು ನಿಮಗೆ ಪ್ಲಸ್ ಪಾಯಿಂಟು. ಅದಾದ ನಂತರ ನಿಮ್ಮದು 30 lakhs 40 lakhs ಈ ಥರ ಎಲ್ಲ ಟ್ರಾನ್ಸಾಕ್ಷನ್ ಹೋಗುತ್ತೆ ಅಲ್ವ NRI ಅಕೌಂಟಿಗೆ. ಸೊ ಅದಾದ ನಂತರ ನಿಮಗೆ ಹೋಮ್ ಲೋನ್ ಈ ಥರ ಎಲ್ಲ ದೊಡ್ಡದಾಗಿ ಸಿಗುತ್ತೆ. ವಿತೌಟ್ ಎನಿ ವೆರಿಫಿಕೇಷನ್ ದೇ ವಿಲ್ ಡೈರೆಕ್ಟ್ಲಿ ಪ್ರೊವೈಡ್ ಯು, ವಿತೌಟ್ ಎನಿ ಡಾಕ್ಯುಮೆಂಟೇಷನ್ ದೇ ವಿಲ್ ಪ್ರೊವೈಡ್ ಯು ಬಿಗ್ ಲೋನ್ಸ್ ಫಾರ್ ಹೌಸ್ ಆ್ಯಂಡ್ ಆಲ್. ಸೊ ಈ ಥರ ಬೆನಿಫಿಟ್ಸ್ NRI ಅಕೌಂಟ್ ಇದೆ. ಇದನ್ನು ಮಾಡಿಕೊಂಡ್ರೆ ನಿಮಗೆ ಬೆಸ್ಟು ಅಂತ ಅನ್ಕೋತೀನಿ. ನಾನು ಇನ್ನೂ NRI ಅಕೌಂಟ್ ಮಾಡಿಸಿಲ್ಲ ಗುರು. ಸೊ ನಾನು ಈಗ ಇಂಡಿಯಾದಲ್ಲಿ ಡಿಸೆಂಬರಿಗೆ ಹೋಗಬೇಕಾದ್ರೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕೆಲವೊಂದಿಷ್ಟು ಜನ ಇಂಡಿಯಾದಿಂದ ಬರ್ತಿದ್ದಾರೆ ಅಂತ ಕೂಡ ನನಗೆ ಗೊತ್ತಾಯಿತು. ದೋಸ್ ಹೂ ಆರ್ ಟೆಕ್ಸ್ಟಿಂಗ್ ಮೀ ಆನ್ ಡಿಸೆಂಬರ್ ಇದರ ಆನ್ ಜನವರಿ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಸೊ ಬರಬೇಕಾದ್ರೆ ಹುಡೀಸ್ ಜಾಸ್ತಿ ಪ್ರಿಫೇರ್ ಮಾಡ್ಕೊಳ್ಳಿ.
ಡೋಂಟ್ ಫರ್ಗೆಟ್ ದ ಕುಕ್ಕರ್ ಆಲ್ಸೋ. ಕುಕ್ಕರ್ ಮರೀಲಿಕ್ಕೆ ಹೋಗಬೇಡಿ. ದಪ್ಪ ದಪ್ಪ ಅರ್ಬೆ ಪ್ರಿಫರ್ ಮಾಡಿರಿ. ಆಮೇಲೆ ಸಾಕ್ಸು ಜಾಸ್ತಿ ತೊಗೊಳ್ಳಿ, ಶೂಸು ಆ್ಯಂಕಲ್ವರೆಗೂ ತೊಗೊಳ್ಳಿ. ನಿಮಗೆ ಕೋಲ್ಡ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಡೌಟ್ ಕೇಳ್ತಿದ್ರಲ್ವಾ, ಇಲ್ಲೇ ಇದೆ ಅಲ್ವಾ ಗುರು. ಸೊ ಈ ಥರ ಮಂಜು ಬೀಳುತ್ತೆ, ಅಂದರೆ ಸ್ನೋಫಾಲ್ ಆಗುತ್ತೆ. ಈವರೆಗೂ ನಿಮ್ಗೆ ತೋರಿಸಿದ್ದೀನಿ, ಈ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ಇಷ್ಟೆಲ್ಲ ಸ್ನೋಫಾಲ್ ಆಗಿರುತ್ತೆ. ಇದ್ರ ಮೇಲೆ ನಿಮಗೆ ಡಿಸೈಡು ನೀವು ಯಾವ ಥರ ಬಟ್ಟೆ ತರಬೇಕು ಅಂತ. ಇಲ್ಲಿ ಬಟ್ಟೆ ಕಾಸ್ಟ್ಲಿ ಇದ್ದಾವೆ, ದೊಡ್ಡ ದೊಡ್ಡದು. ಸಮರಲ್ಲಿ ಚೀಪಾಗಿ ಆಗುತ್ತೆ, ಯಾವಾಗ ಕೂಡ ನೀವು ಭಯ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈ ಥರ ಇದೆ, ಬಂದರೆ ಒಳ್ಳೆಯದು. ಸಿಕ್ಕಾಪಟ್ಟೆ ಚಳಿ ಗುರು, ಚಳಿ. ನನಗೆ ಸೆಕೆ ಆಗ್ತಿದೆ. ಏನಕ್ಕೆ ಅಂತಂದರೆ ನಾನು ಇವಾಗ ತಾನೇ ರೂಮಲ್ಲಿದ್ದೆ, ಓಡ್ತಾ ಬಂದೆ. ಸೊ ಅದಕ್ಕೆ ನನಗೆ ಇವಾಗ ಥಂಡಿ ಸ್ಟಾರ್ಟ್ ಆಗಿದೆ. ಕೈ ಹಿಂಗೆ ಮಾಡೋಕ್ಕಾಗಲ್ಲ ಇವಾಗ. ಇದನ್ನು ಕೂಡ ಹಾಕೋಬೇಕು. ಅಲ್ಲಿ ಬ್ಯಾಗಲ್ಲಿ ಗ್ಲೌಸ್ ಕೂಡ ಇದೆ, ಅದನ್ನು ಕೂಡ ಹಾಕೋಬೇಕು. ಇದಾದ ನಂತರ ಹಾಕ್ಕೊಂಡು ಮನೆಗೆ ದಿಗಿ ಹೋಗಿ ಫಸ್ಟ್ ಸ್ನಾನ ಮಾಡಿ ಬೆಡ್ಶೀಟ್ ಹಚ್ಕೊಂಡು ಮಲ್ಕೋಬೇಕು. ನಿಮ್ಗೆ ಅಕಾಮಿಡೇಷನ್ ಸಿಗ್ತಾವೆ, ಅದರಲ್ಲಿ ಹೀಟರ್ಸ್ ಇರುತ್ತೆ, ಏನೂ ತೊಂದರೆ ಇಲ್ಲ. ಹಾಟ್ ವಾಟರ್ ಸಿಗುತ್ತೆ, ಕಂಪನಿ ಕಡೆಯಿಂದ ಅಕಾಮಿಡೇಷನ್ ಏನು ಕೊಡ್ತಾರೆ ಅಲ್ವಾ. ಈ ಥರ ಇದ್ದರೆ ಬೆಟ್ರು ಅನಿಸುತ್ತೆ. ಶಿಟ್, ಮಂದೆಲ್ಲ ಕರಗ್ತಾ ಇದೆಪ್ಪ. ಸೊ ಈ ಥರ ಇದ್ದರೆ ಬೆಟ್ರು. ಅಕಾಮಿಡೇಷನಲ್ಲಿ ಎಲ್ಲನೂ ಫೆಸಿಲಿಟಿ ಇರುತ್ತೆ, ನಿಮಗೆ ಹೀಟ್ರ್ ಇರುತ್ತೆ. ಆಮೇಲೆ ಬೆಡ್ಶೀಟ್ ಎಲ್ಲ ಅವರೇ ಚೇಂಜ್ ಮಾಡ್ತಾರೆ. ಬೆಡ್ಶೀಟ್ ಎಲ್ಲ ತೊಗೊಂಬರ್ಬೇಕು. ಆಮೇಲೆ ಹೊಚ್ಕೊಳ್ಳೋಕ್ಕೆ ಇದೆಲ್ಲ ನಾವೇ ತರಬೇಕು ಅಂತೇನಿಲ್ಲ, ಇಲ್ಲ ಎಲ್ಲನೂ ಇರುತ್ತೆ. ಬೇಕಾದರೆ ನಿಮ್ಮ ಸೇಫ್ಟಿಗೆ ನೀವು ತನ್ಕೋಬೋದು, ಏನೋ ತೊಂದರೆ ಇಲ್ಲ. ಅದಾದ ನಂತರ ಇಷ್ಟೇ, ಸ್ಯಾಲ್ರಿ ಬಂದ ತಕ್ಷಣ ಐಫೋನು ಅದು ಇದು ಅಂತ ಹಾಳು ಮುಳು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಯು ಆರ್ ಅರ್ನಿಂಗ್ ದ ವೆರಿ ಹಾರ್ಡ್ ಮನಿ ಓವರ್ ಹಿಯರ್. ಯು ಹ್ಯಾವ್ ಟು ಸೇ, ನಿಮ್ಗೆ ಬಂದಿರೋ ರೀಸನ್ ನಿಮ್ಗೆ ತಿಳಿದ್ರೆ ಗೊತ್ತಾಗುತ್ತೆ ನೀವು ಏನು ಮಾಡ್ತೀರಾ ಅಂತ. ಸೊ ಐ ವಿಶ್ ದ ಆಲ್ ದ ವೆರಿ ಬೆಸ್ಟ್ ದೋಸ್ ಹೂ ಆರ್ ಕಮಿಂಗ್ ಆನ್ ದಿ ಡಿಸೆಂಬರ್ ಆನ್ ದಿ ಜನವರಿ. ಜಸ್ಟ್ ಹ್ಯಾವ್ ಫನ್ ಗೈಸ್. ಇಂಡಿಯಾದಲ್ಲಿ ಇರೋಷ್ಟು ದಿನ ಚೆನ್ನಾಗಿ ಉಣ್ಣಿ, ಈ ಚಿಕನ್ ಬಿರಿಯಾನಿ, ಮಸಾಲೆ ದೋಸೆ, ಇಡ್ಲಿ, ವಡಾ, ಸಾಂಬಾರು, ಉಪ್ಪಿಟ್ಟು, ರಸಮ್ಮು, ಅದು ಇದು, ರೊಟ್ಟಿ, ಪಲ್ಯ, ಚಿಕನ್, ಮಟನ್, ಬಿರಿಯಾನಿ ಇದನ್ನೆಲ್ಲ ತಿನ್ಕೊಳ್ಳಿ. ಏನಕ್ಕೆ ಅಂತಂದರೆ ಇಲ್ಲಿ ಬಂದಾದ ತಕ್ಷಣ ನಿಮಗೆ ಬ್ರೆಡ್ಡು, ಜಾಮು, ಆ್ಯಪಲ್ಲು, ಆರೆಂಜು, ಈ ಹಣ್ಣು ಇದೇ ತಿನ್ನೋಕ್ಕಾಗುತ್ತೆ. ನೀವು ಈ ಥರ ಎಲ್ಲ ಅಡುಗೆ ಮಾಡಬೇಕು ಅಂದರೆ ಕಲ್ತ್ಕೊಳ್ಳಿ. ಇಲ್ಲಿ ಬಂದಾದ ತಕ್ಷಣ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಈ ಥರ ಇದೆ ಬ್ರೋ. ಸಿಕ್ಕಿರೋ ಅವಕಾಶದಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಇದೇ ಥರ ವಿಡಿಯೋ ಇಲ್ಲೇ ಮಾಡಿದ್ದೆ ಆ್ಯಕ್ಚುಲಿ, TRCದು. ಸೊ ಆ ಟೈಮಿಂದ ನಾನು ಈ ವಿಡಿಯೋ ಇಂದುವರೆಗೂ ಮಾಡ್ತಿದ್ದೀನಿ, ಮುಂದೆ ಕೂಡ ಮಾಡ್ತೀನಿ. ಐ ಥಿಂಕ್ ಐ ವಾಸ್ ಫೀಲಿಂಗ್ ಇಸ್ ದ್ಯಾಟ್ someone is helping. These videos are helping someone who are in need. ಸೊ ಅದಕ್ಕೆ ಮತ್ತೇನಾದರೂ ಡೌಟ್ ಇದ್ದರೆ ಡೆಫಿನೆಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಆನ್ಸರ್ ಮಾಡ್ತೀನಿ. ಇಷ್ಟೇ ಬ್ರೋ ಇವತ್ತಿನ ಬ್ಲಾಗಲ್ಲಿ. ಬ್ಲಾಗ್ ಅಂತ ಅಲ್ಲ, ಇಟ್ಸ್ ಅ ಇನ್ಫಾರ್ಮೇಷನ್ ವಿಡಿಯೋ. ಬ್ಲಾಗ್ ಅಂದರೆ ಅದು ಬೇರೆನೇ ಇರುತ್ತೆ. ದಿಸ್ ಇಸ್ ನೋ, ನಾನು ಕುಂತಿರೋದು ಅದ್ರ ಮೇಲೇ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಇಲ್ಲೆಲ್ಲ ಅಂತ. ಸೊ ಇದ್ರ ಮೇಲೆ ಕೂತ್ಕೊಂಡಿದ್ದು ಆಲ್ ಮೆಲ್ಟ್ ಆಗಿಬಿಟ್ಟಿದೆ. ಸಾರಿ, ಈ ಥರ ಆಗಿದೆ. ಕೈಗೆ ಮಡ್ಚೋಕ್ಕಾಗಲ್ಲ ಬ್ರೋ, ಕೈ ಮಡ್ಚೋಕ್ಕಾಗಲ್ಲ, ಆ ರೀತಿಯಾಗಿರುತ್ತೆ. ಸೊ ನೋಡಿದ್ರಲ್ವಾ, ನಾನು ಇಲ್ಲೇ TRC ವಿಡಿಯೋ ಮಾಡಿದ್ದು. ಇದೇ ಪೊಲೀಸ್ ಸ್ಟೇಷನ್ ಆ್ಯಕ್ಚುಲಿ. ನೀವು ಇಲ್ಲಿ ಬಂದ ಕೂಡಲೇ ಇಲ್ಲಿ TRCಗೆ ಇಲ್ಲೆಲ್ಲ ಅಡ್ಡಾಡಬೇಕಾಗುತ್ತೆ. ನಾನು ಅಲ್ಲೇ ಹೋಗಿದ್ದೆ, ಯೂನಿಕ್ ಕ್ರೆಡಿಟ್ ಬ್ಯಾಂಕ್ ನಿಮ್ಗೆ ತೋರಿಸ್ಲಿಲ್ಲ ನೋಡಿ. ಶಿಟ್. ಸೊ ಈ ಥರ ಇದೆ ಬ್ರೋ. ಮತ್ತೇನಾದರೂ ಇದ್ರೆ ಹೇಳಿ, ಡೆಫಿನೆಟ್ ಮಾಡುವ. ನೋಡ್ಕೊಳ್ಳಿ, ಈ ಥರ ಸ್ನೋಫಾಲ್ ಆಗಿದೆ ಬ್ರೋ. ನಾನು ನಡುಕ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ ಹೋಲ್ಡ್ ಮಾಡಲಿಕ್ಕೂ. ಸೊ ನಾನು ಹೊರಟೆ ಮನೆ ಕಡೆ. ಬಿಸಿ ಟೀ ಮಾಡ್ಕೋತೀನಿ. ಟೀ ಮಾಡಿಕೊಂಡು ಸಖತ್ತಾಗಿ ಆಮ್ಲೆಟ್ ತಿಂದ್ಬಿಟ್ಟು ಬೆಡ್ ಮೇಲೆ ಒಂದು ಮೂವಿ ನೋಡ್ಕೊತ ಕೂತ್ಕೋತೀನಿ. ಇವಾಗ ತಾನೇ ಚರ್ಚ್ ಮುಗಿಸ್ಕೊಂಡ್ಬಿಟ್ಟೆ. ಫೀಲಿಂಗ್ ವೆರಿ ರಿಯಲಿ ಗುಡ್. ಜಿಮ್ ಬಗ್ಗೆ ಹೇಳೋದು ಮರ್ತಿದ್ದೆ ರೀ. ಓಕೆ, ಜಿಮ್ ಇದೆ. ನೀವು ಜಿಮ್ಮಿಗೆ ಏನಾದರೂ ಹೋಗ್ತೀರಾ ಅಂತಂದರೆ ಸ್ಟೆಲ್ಲಾಂಟಿಸ್ ಕಂಪ್ನಿ ಕಡೆಯಿಂದನೇ ಸ್ಪೋರ್ಟ್ಸ್ ಕಾರ್ಡ್ ಅಂತ ಬರುತ್ತೆ. ಅದರಿಂದ ನಿಮಗೆ ಜಿಮ್ ಎಲ್ಲಿ ಹೋಗ್ತೀರಾ ಅಲ್ಲಿ ಆಫರ್ ಆಗುತ್ತೆ. ನೀವು ನಾರ್ಮಲಾಗಿ ಹೋಗಬೇಕು ಅಂತಂದ್ರೂ €32, ಅಂದರೆ 3,500 3,000. ಕಂಪ್ನಿ ಕಡೆಯಿಂದ ಹೋದರೆ ಆ ಕಾರ್ಡ್ ಯೂಸ್ ಮಾಡಿಕೊಂಡು 1,500 to 2,000 200 ಇಷ್ಟೇ. ನನ್ನ ಫ್ರೆಂಡ್ ಹೋಗ್ತಿದ್ದಾನೆ, ಅವನ ಹತ್ರ ಕೇಳಿ ಹೇಳ್ತೀನಿ. ಸೊ ಇದೇ ಇವತ್ತಿನ ಲಾಗು. ಸೊ ಇಷ್ಟೇ. ನೋಡ್ಕೊಳ್ಳಿ, ಏನಾದರೂ ಹೆಲ್ಪ್ಫುಲ್ ಆದರೆ ನೋಡಿ ಡೆಫಿನೆಟ್ ವಿಡಿಯೋ. ಯಾರು ನೀಡಲ್ಲಿರ್ತಾರೆ ಅವರು. ನಂತರ ಕೆಲವೊಂದಿಷ್ಟು ಜನನೂ ಕೇಳ್ತಿದ್ರು
ಕೆಲಸ ನನಗೆ ಹೆಂಗೆ ಸಿಕ್ತು, ಹೆಂಗೆ ಬಂದೆ ನಾನು, ಆಮೇಲೆ ಯಾವ ಕೆಲಸದ ಮೇಲೆ ಬಂದು ಯಾವ ಕೆಲಸ ಮಾಡ್ತಿದ್ದೀನಿ ಇದು ನಿಮಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ನಮಗೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಏನಕ್ಕೆ ಅಂತಂದರೆ ಕೆಲಸದ ಪ್ರೆಷರ್ ಕೂಡ ಇರುತ್ತೆ. ಆಮೇಲೆ ವೀಕೆಂಡ್ಸು ಸ್ಯಾಟರ್ಡೆ ಸಂಡೇ ರೆಸ್ಟಲ್ಲೇ ಹೋಗುತ್ತೆ. ಆಮೇಲೆ ಈ ಅಡುಗೆ ಎಲ್ಲ ಅದು ಇದು ಮಾಡ್ಕೊಂಡು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತೆ ಅಲ್ವಾ, ಅದರಲ್ಲಿ ಮಾಡ್ಕೊಂಡು ತಿನ್ನೋದ್ರೊಳಗಡೆ ಸ್ಯಾಟರ್ಡೆ ಸಂಡೇ ಹೋಗ್ಬಿಡುತ್ತೆ. ಫುಡ್ಡೆಲ್ಲ ಎಕ್ಸ್ಪೆನ್ಸಸ್ ಇದೆ ಔಟ್ಸೈಡು. ಆಮೇಲೆ ನಮ್ಮ ಊರಲ್ಲಿ ಸಿಗೋ ಥರ ಇಲ್ಲಿ ಫುಡ್ ಸಿಗಲ್ಲ ಬ್ರೋ. ಸೊ ಅದಕ್ಕೆ ಹೇಳ್ತಿರೋದು, ವೆರಿ ಟಯರ್ಡ್. ಬ್ರೀತಿಂಗ್ ಕೂಡ ಪ್ರಾಬ್ಲಮ್ ಆಗ್ತಿದೆ. ಏನಕ್ಕೆ ಅಂತಂದರೆ ವಾಕ್ ಕೂಡ ಸಿಕ್ಕಾಪಟ್ಟೆ ಮಾಡಿದ್ದೀನಿ, ಕೋಲ್ಡ್ ಕೈ ಆಗಿದೆ, ಬಾಡಿ ಕೂಡ ಕೋಲ್ಡ್ ಆಗಿದೆ. ನಾನು ಸದ್ಯಕ್ಕೆ ಮತ್ತೆ ಹೇಳಿದೆ ಅಲ್ವಾ, ಮಾಲ್ ಒಳಗಡೆ ಹೋಗ್ತೀನಿ. ಮಾಲ್ ಒಳಗೆ ಹೋದ ತಕ್ಷಣ ಸ್ವಲ್ಪ ಹೀಟಾಗಿ ಅಲ್ಲಿಂದ ಹೊರಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಶ್. ಜಸ್ಟ್ ಇವಾಗ ಬಿತ್ತು ನೋಡಿ, ಅಲ್ಲಿವರೆಗೂ ಹುಷಾರಿರಿ, ಬಿ ಸೇಫ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಹಿ